ಸೊ ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತು 5 ಮಿಸ್ಟೇಕ್ಸ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಯಾರೆಲ್ಲ ನ್ಯೂ ಕ್ರಿಯೇಟರ್ಸು, ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತಾರ, ಸೊ 5 ಮಿಸ್ಟೇಕ್ ಏನಿದೆ ಮಾಡ್ತಾ ಇರ್ತೀರಾ, ಓಕೆನಾ? ಸೊ ಈ ಮಿಸ್ಟೇಕ್ಗಳಿಂದ ಏನಾಗ್ತಾ ಇರುತ್ತಂದರೆ ನಿಮ್ಮದು ಚಾನೆಲ್ ಮುಂದೆ ಗ್ರೋನೂ ಆಗ್ತಾ ಇರಲ್ಲ, ಪ್ಲಸ್ ಅದ್ರ ಜೊತೆಗೆ ನಿಮಗೆ ವ್ಯೂಸ್ನೂ ಸಿಗ್ತಾ ಇರಲ್ಲ, ಸಬ್ಸ್ಕ್ರೈಬರ್ನೂ ಬರ್ತಾ ಇರಲ್ಲ, ಆ್ಯಂಡ್ ನಿಮ್ಮ ಚಾನೆಲ್ ಮೇಯ್ನಾಗಿ ನಿಮ್ಮದು ಏನಾಗಬೇಕಿತ್ತು ಮಾನಿಟೈಸೇಷನು, ಸೊ ಇದು ಆಗ್ತಾ ಇರಲ್ಲ, ಓಕೆನಾ? ಸೊ ಇವತ್ತು 5 ಮಿಸ್ಟೇಕ್ ಏನಿದೆ, ಸೊ ಬಿಗ್ನರ್ಸ್ ಯಾರೆಲ್ಲ ಇರ್ತೀರಾ ಅದು 5 ಮಿಸ್ಟೇಕ್ ಏನಿದೆ ಅದು ಮಾಡ್ತಾ ಇರ್ತೀರಾ. ಸೊ ಒಂದೊಂದಾಗಿ ನಾನು ಬಂದುಬಿಟ್ಟು ಹೇಳ್ಕೊಡ್ತೀನಿ. ಸೊ 5 ಪಾಯಿಂಟ್ಸ್ ಬಂದುಬಿಟ್ಟು ನಾನು ನೋಟ್ ಮಾಡಿ ಇಟ್ಟಿದ್ದೀನಿ, ಒಂದೊಂದಾಗಿ ನೋಡ್ಕೊಳ್ಳಿ. ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಸೊ ಒಂದು ಪಾಯಿಂಟ್ಸ್ ಏನಿದೆ ಅದನ್ನು ನೀವು ಮಿಸ್ ಮಾಡಬೇಡಿ, ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಮೊದಲನೇ ಪಾಯಿಂಟ್ ಬಗ್ಗೆ ನಾವು ಮಾತಾಡೋದಾದರೆ ವಿಡಿಯೋದು SEO. ಇದು ಬಂದುಬಿಟ್ಟು ತುಂಬ ಜನ ಬಂದುಬಿಟ್ಟು ಇಗ್ನೋರ್ ಮಾಡ್ತೀರ. ನನಗೆ ಗೊತ್ತಿಲ್ಲ, ಈ ಬಿಗ್ನರ್ಸು ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ಎಲ್ಲ ಯಾರೆಲ್ಲ ಇರ್ತೀರಾ, ಸೊ ಅವ್ರಿಗೆ ಈ ವಿಡಿಯೋದು SEO ಅಂದ್ರೇ ಏನಂತಲೇ ಗೊತ್ತಿರಲ್ಲ. ಸೊ ಇದನ್ನು ನೀವು ಇಗ್ನೋರ್ ಮಾಡಿದಾಗ ಏನಾಗುತ್ತೆ, ಮುಂದಕ್ಕೆ ಬಂದುಬಿಟ್ಟು ಹೋಗಲ್ಲ. ನಿಮ್ಮದು ಏನು ಇಂಪ್ರೆಷನ್ ಇದೆ ಅದು ಯೂಟ್ಯೂಬ್ದು ಅಲ್ಗೋರಿದಮ್ಗೆ ಸಿಗ್ನಲ್ಲೇ ಹೋಗಲ್ಲ. ನಿಮ್ಮದು ಯಾವ ಟಾಪಿಕಲ್ಲಿದೆ, ನಿಮ್ಮದು ಯಾವ ಟಾಪಿಕಲ್ಲಿ ವಿಡಿಯೋ ಇದೆ, ನಾವು ಯಾವ ಆಡಿಯನ್ಸ್ ಹತ್ರ ನಾವು ವಿಡಿಯೋ ಬಂದುಬಿಟ್ಟು ಕಳಿಸ್ಬೇಕು, ಎಲ್ಲಿ ಇಂಪ್ರೆಷನ್ಸ್ ಕಳಿಸ್ಬೇಕಂತ ಯೂಟ್ಯೂಬ್ದು ಅಲ್ಗೋರಿದಮ್ ಏನಿದೆ ಅದಕ್ಕೆ ಗೊತ್ತಾಗಲ್ಲ. ಸೊ ನೀವು ಮೇಯ್ನಾಗಿ ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರೋ ಕೆಲಸ ಏನಂದರೆ ವಿಡಿಯೋದು SEO ಮಾಡಬೇಕು. ತುಂಬ ಜನ ಬಂದುಬಿಟ್ಟು ಏನು ಮಾಡ್ತೀರಾ, ಒಂದು ವಿಡಿಯೋನ ಶೂಟ್ ಮಾಡ್ಕೊಳ್ತೀರಾ, ಆ ವಿಡಿಯೋನ ಶೂಟ್ ಮಾಡಿಕೊಂಡು ಡೈರೆಕ್ಟ್ ಹೋಗ್ಬಿಟ್ಟು ಯೂಟ್ಯೂಬ್ ಆ್ಯಪ್ ಏನಿರುತ್ತಲ್ಲ ಆ ಆ್ಯಪಿಗೆ ಹೋಗ್ಬಿಟ್ಟು ಡೈರೆಕ್ಟ್ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಬಿಟ್ಬಿಡ್ತೀರಾ. ಬಟ್ ಇದಕ್ಕೆ ನೀವು SEO ಮಾಡಲ್ಲ, ಕರೆಕ್ಟಾಗಿ ಟೈಟಲ್ ಹಾಕಲ್ಲ, ಡಿಸ್ಕ್ರಿಪ್ಷನ್ ಹಾಕಲ್ಲ, ಟ್ಯಾಗ್ಸ್ ಹಾಕಲ್ಲ, ಹ್ಯಾಶ್ಟ್ಯಾಗ್ ಹಾಕಲ್ಲ, ಆ್ಯಂಡ್ ಮೇಯ್ನಾಗಿ ಇದು ಟೋಟಲಿ ಇನ್ನೊಂದು ಮೇನ್ ಥಿಂಗ್ ಏನಂದರೆ ಟ್ಯಾಗ್ಸ್ ಇರುತ್ತಲ್ಲ, ನಿಮ್ಮ YT ಸ್ಟುಡಿಯೋದಲ್ಲಿ ಟ್ಯಾಗ್ ಆಪ್ಷನ್ ಇರುತ್ತಲ್ಲ, ಸೊ ಆ ಟ್ಯಾಗ್ ಆಪ್ಷನಲ್ಲಿ ಬಂದುಬಿಟ್ಟು ನೀವು ಏನೂ ಟ್ಯಾಗ್ಸ್ಗಳನ್ನ ಹಾಕಲ್ಲ. ಸೊ ಇದು ಬಂದುಬಿಟ್ಟು ನೀವು SEO ಇದೆಲ್ಲ ನಾವು ಮಾಡಿದರೆ ಲೈಕ್ ನಮ್ಮ ಟೈಟಲು, ಡಿಸ್ಕ್ರಿಪ್ಷನ್ನು, ಟ್ಯಾಗು, ಹ್ಯಾಶ್ಟ್ಯಾಗು, ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಏನು ಕೀವರ್ಡ್ಸ್ಗಳು, ಇದನ್ನೆಲ್ಲ ನಾವು ಆ್ಯಡ್ ಮಾಡಿದಾಗ ನಮ್ಮದು ಒಂದು ಪರ್ಫೆಕ್ಟ್ ಆಗಿರೋದು SEO ಬಂದುಬಿಟ್ಟು ಆಗುತ್ತೆ ನಮ್ಮ ವಿಡಿಯೋದು. ಸೊ ಇದು ಬಂದುಬಿಟ್ಟು ಬಿಗ್ನರ್ಸ್ ಯಾರೆಲ್ಲ ಇರ್ತೀರ, ಸೊ ಇದನ್ನೆಲ್ಲ ಮಾಡಲ್ಲ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಹೋಗಿ ವಿಡಿಯೋನ ಚೆಕ್ಔಟ್ ಮಾಡಿ, ಚೆಕ್ಔಟ್ ಮಾಡಿಬಿಟ್ಟು ವಿಡಿಯೋದು SEO ಯಾವ ಥರ ಮಾಡೋದು ಏನು ಎತ್ತ ಅಂತ ನೋಡಿಬಿಟ್ಟು ಅದನ್ನು ನಿಮ್ಮ ವಿಡಿಯೋದಲ್ಲೂ ಅಪ್ಲೈ ಮಾಡಿ, ಓಕೆನಾ? ಸೊ ಮೊದಲನೇ ಪಾಯಿಂಟ್ ಇದು ಗೊತ್ತಾಯ್ತಲ್ವ ಈಗ ನಿಮಗೆ? ಇದರಲ್ಲೂ ನಿಮ್ಗೆ ಏನಾದರೂ ಡೌಟು, ಕ್ವಶನ್ಸು ಏನಾದರೂ ಇದ್ದರೆ ನಂಗೆ ಕಾಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ, ಓಕೆನಾ? ಮೊದಲನೇ ಮಿಸ್ಟೇಕ್ ಇದು ಮಾಡ್ತಾ ಇರ್ತೀರಾ. ಸೊ ನಾವು ಎರಡನೇ ಮಿಸ್ಟೇಕ್ ಬಗ್ಗೆ ಮಾತಾಡೋದಾದರೆ ವಿಡಿಯೋ ಅಪ್ಲೋಡಿಂಗ್ ಟೈಮಿಂಗ್ಸು. ತುಂಬ ಜನ ಬಂದುಬಿಟ್ಟು ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ, ಓಕೆನಾ? ಆ್ಯಂಡ್ ಇನ್ನೂ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತೀರಾ, ಡೈರೆಕ್ಟ್ ಈಗ ವಿಡಿಯೋ ಒಂದು ಶೂಟ್ ಮಾಡಾದಮೇಲೆ ನೆಕ್ಸ್ಟ್ ಪ್ರಾಸೆಸ್ ಏನು, ಆ ವಿಡಿಯೋದು ಅಪ್ಲೋಡಿಂಗ್ ಮಾಡೋದು. ಸೊ ಆಗ ಎಡಿಟ್ ಎಲ್ಲ ಮಾಡಾದಮೇಲೆ, ವಿಡಿಯೋ ಶೂಟ್ ಮಾಡಾದಮೇಲೆ, ಎಡಿಟ್ ಮಾಡಾದಮೇಲೆ ಆಮೇಲೆ ಏನು ಮಾಡ್ತೀರಾ, ಡೈರೆಕ್ಟಾಗಿ ಹೋಗ್ಬಿಟ್ಟು ನಿಮ್ಮ ವಿಡಿಯೋ ಏನಿದೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಅಪ್ಲೋಡ್ ಮಾಡಿಬಿಡ್ತಿರ್ತೀರ. ಅದಕ್ಕೊಂದು ಪರ್ಫೆಕ್ಟ್ ಆಗಿರೋದು ಟೈಮಿಂಗ್ಸ್ನ ನಾವು ಫಿಕ್ಸ್ ಮಾಡ್ಕೊಳ್ಳಲ್ಲ. ಯಾವ ಟೈಮಲ್ಲಿ ನಾವು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕಂತ ಅದನ್ನು ಕೂಡ ಫಿಕ್ಸ್ ಮಾಡಿ ಇಟ್ಕೊಂಡಿರಲ್ಲ, ಓಕೆನಾ? ಡೈರೆಕ್ಟ್ ಏನು ಮಾಡ್ತೀರಾ, ಈಗ ವಿಡಿಯೋ ಆದಮೇಲೆ ಅದನ್ನು ಎಡಿಟ್ ಮಾಡಿಬಿಟ್ಟು ಡೈರೆಕ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ. ಬಟ್ ಈ ಥರ ನೀವು ಮಾಡೋ ಹಾಗಿಲ್ಲ, ಓಕೆನಾ? ನಿಮ್ಮದೇ ಆದಂಥ ಒಂದು ಬಂದುಬಿಟ್ಟು ಟೈಮಿಂಗ್ಸ್ನ ನೀವು ಫಿಕ್ಸ್ ಅಪ್ ಮಾಡ್ಕೋಬೇಕು. ಸೊ ಟೈಮಿಂಗ್ನ ಫಿಕ್ಸ್ ಮಾಡ್ಕೋಬೇಕಂದ್ರೆ ಅದಕ್ಕೆ ಫಸ್ಟು ಬಂದುಬಿಟ್ಟು ನೀವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಮ ಚಾನಲಲ್ಲಿ. ನೀವು ಯಾವ ಟೈಮಲ್ಲಿ ಬಂದುಬಿಟ್ಟು ನಿಮ್ಮ ಆಡಿಯನ್ಸ್ ಆ್ಯಕ್ಟಿವ್ ಇರ್ತಾರಂತ ಒಂದೊಂದು ಟೈಮಲ್ಲಿ ಒಂದೊಂದು ಡೇನ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಿ, ಅದಾದಮೇಲೆ ನೀವೇನು ಮಾಡ್ಬೋದು, ಒಂದು ಟೈಮಿಂಗ್ಸ್ನ ಫಿಕ್ಸ್ ಮಾಡಿಕೊಂಡು ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಇಲ್ಲ ನಿಮ್ಮ ಚಾನಲ್ ಈಗ 1 ವರ್ಷ ಆಗೋಯ್ತು, ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನಾನೊಂದು ವರ್ಷದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋರು ನಿಮ್ಮ YT ಸ್ಟುಡಿಯೋದಲ್ಲಿ ಒಂದು ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಓಕೆನಾ? ಆ ಟೈಮಿಂಗ್ಸ್ನ ನೀವೇನು ಮಾಡ್ಬೋದು, ಫಾಲೋ ಅಪ್ ಮಾಡಿಕೊಂಡು ವಿಡಿಯೋ ಮಾಡ್ಬೋದು. ಬಟ್ ನಾನು ಹೇಳೋ ಪ್ರಕಾರ ಏನಂದರೆ ಆ ಟೈಮಿಂಗ್ಸ್ ಅಷ್ಟು ವರ್ಕ್ ಆಗಲ್ಲ. ಆ ಟೈಮಿಂಗ್ಸ್ ಬಂದುಬಿಟ್ಟು ಯಾರಿಗೆ ವರ್ಕ್ ಆಗುತ್ತಂದರೆ ಲೈಕ್ ಮಿಲಿಯನ್ಸ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ, ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ, ಸೊ ಅವ್ರಿಗೆ ಬಂದುಬಿಟ್ಟು ಆ ಟೈಮಿಂಗ್ಸ್ ಬಂದುಬಿಟ್ಟು ವರ್ಕ್ ಆಗುತ್ತೆ. ಸೊ ಈಗ ನೀವು ಬಿಗ್ನರ್ಸ್ ಅಂದರೆ 1 ಇಯರ್ 2 ಇಯರ್ ಲೈಕ್ ಕಮ್ಮಿ ಸಬ್ಸ್ಕ್ರೈಬರ್ಸ್ ಏನಾದರೂ ಇದ್ದರೆ ಆ ಟೈಮಿಂಗ್ಸ್ ಬಂದರೆ ನಿಮ್ಗೆ ವರ್ಕ್ ಆಗಲ್ಲ. ಒಂದು ಪಕ್ಕಾ ಟೈಮ್ ಏನಿದೆ ಅದನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ ಮೈಂಡಲ್ಲಿ. ಸೊ ಕನ್ಸಿಸ್ಟೆನ್ಸ್ ಆಗಿ ಅದೇ ಟೈಮಲ್ಲಿ ನೀವು ಬಂದುಬಿಟ್ಟು ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು, ಓಕೆನಾ? ನೀವು ಮಿಸ್ ಮಾಡೋ ಹಾಗಿಲ್ಲ. ಲೈಕ್ ಒನ್ ಡೇನ ವಿಡಿಯೋ ಅಪ್ಲೋಡ್ ಮಾಡಿದ್ರಾ, ನೆಕ್ಸ್ಟ್ ಡೇ ಮತ್ತೆ ಸ್ಕಿಪ್ಪು, ಮತ್ತು
ಮೂರನೇ ಡೇ ವೀಡಿಯೋನ ಅಪ್ಲೋಡ್ ಮಾಡೋದು. ಸೊ ಈ ಥರ ವೀಡಿಯೋನ ಅಪ್ಲೋಡ್ ಮಾಡಬೇಡಿ, ಕಂಟಿಸ್ಟೆನ್ಸ್ ಆಗಿ ಡೈಲಿ ವೀಡಿಯೋ ಏನಿದೆ ಅದು ಹಾಕಿ. ಓಕೆನಾ ಗೈಸ್, ಇದಾಯಿತು ಎರಡನೇ ಮಿಸ್ಟೇಕು. ಬಿಗ್ನರ್ಸ್ ಯಾರೆಲ್ಲ ಮಾಡ್ತಾ ಇರ್ತಾರೆ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಅದಾದಮೇಲೆ ನಾವು ಮೂರನೇ ಮಿಸ್ಟೇಕ್ ಬಗ್ಗೆ ಮಾತಾಡೋದಾದರೆ ವಿಡಿಯೋ ಶೇರಿಂಗು. ಈಗ ತುಂಬ ಜನ ಏನು ಮಾಡ್ತಾರೆ, ಬಿಗ್ನರ್ಸ್ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೊಂದು ಕ್ಯೂರಿಯಾಸಿಟಿ. ಓಕೆನಾ, ಈಗ ಅನ್ಕೊಳ್ಳಿ ಒಂದು ವಿಡಿಯೋ ಮಾಡಿದ್ದಾರೆ ಅಂದರೆ ಅದನ್ನು ಬಂದುಬಿಟ್ಟು ಪಟ್ಟನ್ನು ಶೇರ್ ಮಾಡಿಬಿಡ್ತೀರಾ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟೆಲಿಗ್ರಾಮು, ಅಲ್ಲಿ ಇಲ್ಲಿ. ಯಾಕಂದರೆ ಈಗ ವ್ಯೂಸ್ ಬೇಕಿರುತ್ತೆ ಅವ್ರಿಗೆ, ವ್ಯೂಸ್ದು ಹುಚ್ಚಿಡ್ದೇ ಇರುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಬೇಗ ವಿಡಿಯೋ ಅಪ್ಲೋಡ್ ಆಗಿದ್ದು ಅದನ್ನು ಕಾಪಿ ಮಾಡಿಕೊಂಡು ಲಿಂಕು ಅಷ್ಟು ಬೇಗ ವಾಟ್ಸಪ್ ಗ್ರೂಪಿಗೆಲ್ಲ ಶೇರ್ ಮಾಡಿ ಇಟ್ಟಿರ್ತೀರ. ಬಟ್ ನೀವು ಬಂದುಬಿಟ್ಟು ಈ ತಪ್ಪು ಮಾಡೋ ಹಾಗಿಲ್ಲ. ಯಾಕಂದರೆ ಈಗ ನೀವು ಇಷ್ಟನೇ ಇಲ್ದಿರೋ ಆಡಿಯನ್ಸ್ ಹತ್ರ ನೀವು ವಿಡಿಯೋನ ಕಳಿಸಿದ್ರೆ ಸೊ ಅವ್ರು ಬಂದುಬಿಟ್ಟು ವಿಡಿಯೋನ ನಿಮ್ಮದು ನೋಡಲ್ಲ. ಯಾವುದೇ ಕಾರಣಕ್ಕೂ ಅದು ಕರೆಕ್ಟ್ ಆಡಿಯನ್ಸ್ ಅಲ್ಲ ನಿಮ್ಮದು. ನೀವು ಯಾರ ಹತ್ರ ವಿಡಿಯೋನ ಶೇರ್ ಮಾಡ್ತೀರಲ್ವ ಅವರು ಪರ್ಫೆಕ್ಟ್ ಆಡಿಯನ್ಸ್. ಕರೆಕ್ಟ್ ಆಡಿಯನ್ಸ್ ಯಾರಂದರೆ, ಈಗ ನೀವು ಯೂಟ್ಯೂಬಲ್ಲಿ ಬಂದುಬಿಟ್ಟು ನಿಮಗೆ ಅದಾಗೆ ವ್ಯೂಸ್ ಬಂದಿರುತ್ತೆ. ಈಗ ಎಷ್ಟೇ ಹೊಸ ಚಾನಲ್ ಆಗಿದ್ರೂ ಯೂಟ್ಯೂಬ್ ಬಂದುಬಿಟ್ಟು ಹೊಸ ಚಾನಲ್ಸ್ಗಳಿಗೆ ಸ್ಟಾರ್ಟಿಂಗಲ್ಲಿ ಬೂಸ್ಟ್ ಕೊಡುತ್ತೆ. ಒಂದು ಸ್ವಲ್ಪ ನಿಮಗೆ 5, 10, 15 ಇಲ್ಲ 100 ಈ ಥರ ವ್ಯೂಸ್ ಆದರೂ ಬಂದಿರುತ್ತೆ. ಬಟ್ ನೀವೇನಾದರೂ ವಾಟ್ಸಪ್ಪಲ್ಲಿ ಆ ಥರ ಎಲ್ಲ ಏನಾದರೂ ಶೇರ್ ಮಾಡಿಕೊಂಡ್ರೆ ಲಿಂಕ್ನ, ಆಗ ಬಂದುಬಿಟ್ಟು ಏನಾಗುತ್ತೆ, ನಿಮ್ಮದು ಅವರು ಇಷ್ಟ ಇರಲ್ಲ, ನಿಮ್ಮ ವಿಡಿಯೋನ ನೋಡೋಕ್ಕೆ ಇಷ್ಟ ಇರಲ್ಲ. ಅವರು ಸುಮ್ಮನೆ ಒಂದು ನೀವು ಹೇಳಿದ್ರಲ್ಲ, ನೀವು ಫೋರ್ಸ್ ಮಾಡಿದ್ರಲ್ಲ, ಲಿಂಕ್ ಕಳಿಸಿದ್ರಲ್ಲ ಅಂತ ಒಂದ್ಸಲ ಓಪನ್ ಮಾಡಿ ನೋಡ್ತಾರೆ ನಿಮ್ಮ ವಿಡಿಯೋನ. ಆಗ ಅರ್ಧದಲ್ಲಿ ಆ ಸೆಕೆಂಡಲ್ಲೇ ಬಂದುಬಿಟ್ಟು ಏನು ಮಾಡ್ತಾರೆ, ನಿಮಗೆ ಲೈಕು ಮಾಡಲ್ಲ, ಕಮೆಂಟ್ ಮಾಡಿದ್ರು ಮಾಡ್ಬೋದು, ಯಾಕಂದರೆ ನೀವು ಕಳಿಸಿರೋ ವಿಡಿಯೋ ಅಲ್ವಾ, ಹಾಗಾಗಿ. ಸೊ ಒಂದು ಸ್ವಲ್ಪ ಪಾರ್ಟ್ನ ನೋಡಿಬಿಟ್ಟು ಅವ್ರು ಏನು ಮಾಡ್ತಾರೆ, ಸ್ಕಿಪ್ ಮಾಡಿಬಿಟ್ಟು ಹೋಗ್ತಾರೆ. ಸೊ ಇದರಿಂದ ಬಂದುಬಿಟ್ಟು ಒಂದು ಬ್ಯಾಡ್ ಸಿಗ್ನಲ್ ಏನಾಗುತ್ತೆ, ಹೋಗುತ್ತೆ ಯಾರ ಹತ್ರ, ಅಲ್ಗೋರಿದಮ್ ಹತ್ರ. ಸೊ ಇದರಿಂದ ಏನಾಗುತ್ತೆ, ನಿಮ್ಮದು ಅಲ್ಲೇ ಹೋಗುತ್ತೆ, ನಿಮ್ಮ ಇಂಪ್ರೆಷನ್ ಡೌನು. ಏನು ಹೇಳ್ತೀವಿ ನಾವು CTR ಅಂತ ಹೇಳ್ತೀವಲ್ಲ, ಇಂಪ್ರೆಷನ್ ಕ್ಲಿಕ್ ಟು ರೇಟ್. ಸೊ ಇದಲ್ಲ, CTR ಬೇರೆ, ಅದು ಬೇರೆ. ಸೊ CTR ಅಂದರೆ ಏನಂದರೆ ನಿಮ್ಮದು ಸಡನ್ ಡ್ರಾಪ್ ಆಗಿಬಿಡುತ್ತೆ ಒಂದು ಬ್ಯಾಡ್ ಸಿಗ್ನಲ್ ಹೋದಾಗ ಯೂಟ್ಯೂಬ್ ಅಲ್ಗೋರಿದಮ್ಗೆ. ಆಗ ನಿಮ್ಮದು ಬಂದುಬಿಟ್ಟು ಏನದು ಮುಂದಕ್ಕೆ ಏನು ಯೂಟ್ಯೂಬ್ ಇದೆ ಅಲ್ಗೋರಿದಮ್ ಏನಿದೆ ಅದು ಮುಂದಕ್ಕೆ ಇಂಪ್ರೆಷನ್ಸ್ ಕಳಿಸಲ್ಲ. ಸೊ ಆದಷ್ಟು ಅವಾಯ್ಡ್ ಮಾಡಿ ವಿಡಿಯೋನ ವಾಟ್ಸಪ್ಪಲ್ಲಾಗಲಿ ಬೇರೆ ಕಡೆಯಲ್ಲಾಗಲಿ ಸ್ಟಾರ್ಟಿಂಗಲ್ಲಿ ಶೇರ್ ಮಾಡೋದು. ಓಕೆನಾ, ನೀವು ಶೇರ್ ಮಾಡ್ಬೋದು ವಿಡಿಯೋ, ಯಾರಿಗೆ ಇಷ್ಟ ಇದೆ, ಯಾರು ಕರೆಕ್ಟ್ ಆಡಿಯನ್ಸ್ ಇದ್ದಾರೆ, ಆ್ಯಕ್ಚುಲಿ ಅವ್ರಿಗೆ ನಿಮ್ಮ ವಿಡಿಯೋದು ನೀಡ್ ಇದೆ, ನಿಮ್ಮ ವಿಡಿಯೋ ಅವ್ರು ನೋಡಬೇಕು, ಏನಾದರೂ ಲರ್ನ್ ಮಾಡಬೇಕು, ಕಲಿಬೇಕಂದ್ರೆ ಆ ಕಂಡೀಷನಲ್ಲಿ ನೀವು ಅವ್ರಿಗೆ ಬಂದುಬಿಟ್ಟು ವಿಡಿಯೋನ ಶೇರ್ ಮಾಡ್ಕೋಬೋದು. ಓಕೆನಾ ಗೈಸ್, ಸೊ ಇದಾಯಿತು ನಮ್ಮದು ಮೂರನೇ ಮಿಸ್ಟೇಕು. ಸ್ಟಾರ್ಟಿಂಗ್ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇರ್ತೀರಾ, ಬಿಗ್ನರ್ಸ್ ಯಾರೆಲ್ಲ ಇರ್ತೀರಾ ಅವ್ರು ಮಾಡೋದು ಮಿಸ್ಟೇಕು. ಓಕೆನಾ, ಅದಾದಮೇಲೆ ಗೈಸ್ ನಮ್ಮದು ನಾಲ್ಕನೇ ಮಿಸ್ಟೇಕ್ ಬಗ್ಗೆ ನಾವು ಮಾತಾಡಿದ್ರೆ ಲೈಕ್ ತುಂಬ ಜನ ಮಾಡ್ತೀರಾ ಮಿಸ್ಟೇಕ್, ಇದು ಕಂಟಿಸ್ಟೆನ್ಸಿ. ಇದು ಬಂದುಬಿಟ್ಟು ಒಂದು ಅಂದ್ಕೊಳ್ಳಿ 100%ಅಲ್ಲಿ ಇದು 90% ಜನ ಆದರೂ ಮಾಡೇ ಮಾಡ್ತೀರಾ. ಓಕೆನಾ, ಕಂಟಿಸ್ಟೆನ್ಸಿ ಏನಿದೆ ಮೇಂಟೈನ್ ಮಾಡಲ್ಲ. ಸೊ ಈಗ ಅಂದ್ಕೊಳ್ಳಿ ಇವತ್ತೊಂದು ವೀಡಿಯೋನ ಅಪ್ಲೋಡ್ ಮಾಡಿದರೆ ನಿಮ್ಮ ಮನಸ್ಸಿಗೆ ಯಾವುದಾದ್ರೂ ಒಂದು ವೀಡಿಯೋ ಸ್ಕ್ರಾಲ್ ಮಾಡ್ತಾ ಇರ್ತೀರಾ, ಯೂಟ್ಯೂಬ್ ರೀಲ್ಸ್ ಆಗಲಿ ಇಲ್ಲ ಇನ್ಸ್ಟಾಗ್ರಾಮ್ ಆಗಲಿ ಇಲ್ಲ ಏನಾದರೂ ಒಂದು ನೋಡ್ತಾ ಇರ್ತೀರ. ಆಗ ನಿಮ್ಮ ಇದರಲ್ಲಿ ಒಂದು ಮೈಂಡಲ್ಲಿ ಬಂದುಬಿಡುತ್ತೆ, ಇವ್ರಿಗೆ ಇಷ್ಟು ವ್ಯೂಸ್ ಬಂದಿದೆ, ಅವ್ರಿಗೆ ಅಷ್ಟು ವ್ಯೂಸ್ ಬಂದಿದೆ, ನಾನೇನು ಮಾಡ್ತೀನಿ ಇವತ್ತೇ ವೀಡಿಯೋನ ಕ್ರಿಯೇಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಅಂತ. ಓಕೆನಾ, ಆಗ ನೀವೇನು ಮಾಡ್ತೀರಾ, ವೀಡಿಯೋನ ಅಪ್ಲೋಡ್ ಕೂಡ ಮಾಡ್ತೀರಾ. ಸೊ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ, ಈಗ ಸ್ಟಾರ್ಟಿಂಗು ನೀವು ವಿಡಿಯೋ ಕ್ರಿಯೇಟ್ ಮಾಡಿದ್ದೀರಾ, ನಿಮಗೆ ಅಷ್ಟು ವ್ಯೂಸ್ ಬರಲ್ಲ, ಒಂದು 10-20 ಲಾಸ್ಟು ಹೈಯೆಸ್ಟ್ ಅಂದರೆ 1K ವ್ಯೂಸ್ ಬಂದುಬಿಟ್ಟು ಅಲ್ಲೇ ಸ್ಟಾಪ್ ಆಗಿರುತ್ತೆ. ಸೊ ಆಗೇನಾಗುತ್ತೆ, ನಿಮ್ಮಲ್ಲಿ ಒಂದು ಡಿಮೋಟಿವೇಶನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅವ್ರಿಗೆ ಮಾತ್ರ ಅಷ್ಟು ವ್ಯೂಸ್ ಸಿಕ್ತು, ನನಗೆ ಮಾತ್ರ ಇಷ್ಟು ಕಮ್ಮಿ ಬಂದಿದೆ ಅಂತ ನೀವೇನು ಮಾಡ್ತೀರಾ, ಫುಲ್ಲು ಡಿಮೋಟಿವೇಶನ್ ಆಗಿಬಿಟ್ಟಾಗ ಆಗ ನೀವು ವಿಡಿಯೋನ ಅಪ್ಲೋಡ್ ಮಾಡೋದು ಸ್ಟಾಪ್ ಮಾಡಿಬಿಡ್ತೀರ. ಮತ್ತೇನು ಮಾಡ್ತೀರಾ, ಇನ್ಯಾವಾಗಲಾದರೂ ನಿಮಗೆ ಮನಸ್ಸು ಬಂದಾಗ ಮತ್ತೆ ರೀಲ್ಸ್ ನೋಡ್ತಾ ಇರ್ತೀರ, ಮತ್ತೆ ನಿಮಗೆ ಏನಾದರೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಆಗೇನು ಮಾಡ್ತೀರಾ, ಮತ್ತೆ ವೀಡಿಯೋ ಅಪ್ಲೋಡ್ ಮಾಡ್ತೀರಾ. ಸೊ ಆಗ ಬಂದುಬಿಟ್ಟು ಕಂಟಿಸ್ಟೆನ್ಸಿ ಹೋಯ್ತಲ್ವ ನಿಮ್ಮದು. ಸೊ ನೀವು ಏನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ರಿ, ಸೊ ಮತ್ತೆ ನೀವು ಅದನ್ನು ಗ್ಯಾಪ್ ಬಿಟ್ಬಿಟ್ರಿ. ಸೊ ಗ್ಯಾಪ್ ಬಿಟ್ಟಾಗ ಏನಾಗುತ್ತೆ, ಸೊ ಗ್ಯಾಪ್ ಬಿಟ್ಟರೆ ಬಂದುಬಿಟ್ಟು ನಿಮ್ಮದು ಇಂಪ್ರೆಷನ್ಸ್ ಹೋಗಲ್ಲ ಜಾಸ್ತಿ, ಯೂಟ್ಯೂಬ್ಗೆ ಅನಿಸುತ್ತೆ ನೀವು ಏನು ಮಾಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ. ಓಕೆನಾ, ಕಂಟಿಸ್ಟೆನ್ಸ್ ಆಗಿ ಯಾರು ವರ್ಕ್ ಮಾಡ್ತಾರೆ ಅವ್ರಿಗೆ ಬಂದುಬಿಟ್ಟು ಜಾಸ್ತಿ ಗ್ರೋತ್ ಸಿಗೋದು. ಓಕೆನಾ, ಯೂಟ್ಯೂಬಲ್ಲಿ ಈಗ ನೀವು ಬಿಟ್ಟು ಕೆಲಸ ಮಾಡ್ತಿದ್ರೆ ನಿಮಗೆ ಎಲ್ಲಿಂದ ಗ್ರೋತ್ ಸಿಗುತ್ತೆ. ಓಕೆನಾ, ಸೇಮ್ ಈ ಥರ ಈಗ ಅಂದ್ಕೊಳ್ಳಿ, ಈಗ ನೀವು ಒಂದು ಕೆಲಸ ಮಾಡ್ತಾ ಇದ್ದೀರಾ, ನೀವು 30 ಡೇಸ್ ಕೆಲಸ ಮಾಡಿದ್ರೇ ಅಲ್ವಾ ಕರೆಕ್ಟಾಗಿ ನಿಮಗೆ ಸ್ಯಾಲ್ರಿ ಸಿಗೋದು. ನೀವೇನಾದರೂ ಬಿಟ್ಟು ಏನಾದರೂ ಕೆಲಸಕ್ಕೆ ಹೋಗ್ತಾ ಇದ್ದರೆ ನಿಮ್ಮದು ಸ್ಯಾಲ್ರಿ ಏನಿದೆ ಅದು ಕಟ್ ಮಾಡಿಕೊಂಡೇ ಅಲ್ವಾ ಕೊಡೋದು. ಸೊ ಇದೇ ಥರ ಗಾಯ್ಸ್ ನೀವು ಕಂಟಿಸ್ಟೆನ್ಸ್ ಆಗಿ ಯೂಟ್ಯೂಬಲ್ಲಿ ಕೆಲಸ ಮಾಡಬೇಕು. ಈಗ
ಈಗ ನಾವು ಆಫೀಸ್ಗೆ ಹೋದ್ರೂ ಅಷ್ಟೇನು ಅಲ್ವಾ, ನಾವು ಕಂಟಿಸ್ಟೆನ್ಸ್ ಆಗಿ ಕೆಲಸ ಹೋದ್ರೇ ಅಲ್ವಾ ಮಾಲೀಕ ನಮಗೆ ದುಡ್ಡು ಕೊಡೋಕ್ಕಾಗೋದು. ಸೊ ನಾವು ಕೆಲಸ ಹೋಗಿಲ್ಲ ಅಂದರೆ ಅವ್ರು ನಮಗೆ ದುಡ್ಡು ಕೊಡ್ತಾರಾ? ಸೇಮ್ ಅದೇ ಥರ ಬಂದುಬಿಟ್ಟು ನೀವು ಕಂಟಿಸ್ಟೆನ್ಸ್ ಆಗಿ ಒಂದು ಕೆಲಸ ಅಂತ ಅಂದ್ಕೊಂಡು ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಮೇಯ್ನಾಗಿ ಇದೂ ಕೂಡ ಬಿಗ್ನರ್ಸು ತಪ್ಪು ಮಾಡ್ತಾ ಇರ್ತೀರಾ. ಸೊ ನೋಡ್ಕೊಳ್ಳಿ, ಯಾರೂ ಬಂದುಬಿಟ್ಟು ಡಿಮೋಟಿವೇಶನ್ ಆಗಿಬಿಟ್ಟು ಓಡೋಗಿ ಬಿಡಬೇಡಿ, ಓಕೆನಾ. ನಾನು ವಿಡಿಯೋ ಮಾಡಲ್ಲ ಅಂದ್ಬಿಟ್ಟು. ಸೊ ನಿಮಗೆ ಈಗ ಲೈಕ್ ನಿಮಗೆ ದುಡ್ಡು ಸಂಪಾದನೆ ಮಾಡಬೇಕು, ನಾನು ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಯೂಟ್ಯೂಬರ್ ಆಗಬೇಕು ಅಂದರೆ ನಿಮಗೆ ಏನಿದೆ, ನೀವು ಕಂಟಿಸ್ಟೆನ್ಸ್ ಆಗಬೇಕು, ವಿಡಿಯೋ ಮಾಡಬೇಕು, ರೆಗ್ಯುಲರ್ ಆಗಿರಬೇಕು, ಟೈಮಿಂಗ್ಸ್ನ ಫಾಲೋ ಅಪ್ ಮಾಡಬೇಕು, ಓಕೆನಾ. ಸೊ ಇದಾಯಿತು ನಮ್ಮದು 4ನೇ ಮಿಸ್ಟೇಕು. ಸೊ 5ನೇ ಮಿಸ್ಟೇಕ್ ಬಗ್ಗೆ ನಾವು ಮಾತಾಡೋದಾದರೆ ವಿಡಿಯೋ ಕ್ವಾಲಿಟಿ ಎಡಿಟಿಂಗ್ ಪ್ಲಸ್ ಪ್ರೆಸೆಂಟಿಂಗ್. ಆ್ಯಂಡ್ ಗೈಸ್, ನಾವೀಗ ವಿಡಿಯೋ ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ತುಂಬ ಜನ ಬಂದುಬಿಟ್ಟು ವಿಡಿಯೋ ಕ್ವಾಲಿಟಿ ಮೇಲೆ ಜ್ಞಾನ ಕೊಡಲ್ಲ, ಅಷ್ಟು ಏನು ಅವರು ಅದ್ರ ಅಬ್ಸರ್ವ್ ಮಾಡಲ್ಲ. ತುಂಬ ಜನ ಬಂದುಬಿಟ್ಟು ವಿಡಿಯೋ ಕ್ವಾಲಿಟಿ ಏನಿದೆ ಅದು ಹೆಂಗೆ ಬೇಕು ಹಂಗೆ ವಿಡಿಯೋನ ಹಾಕಿರ್ತಾರೆ, ಅದು ವಿಡಿಯೋ ಚೆನ್ನಾಗೇ ಇರಲ್ಲ, ಆ ಕ್ವಾಲಿಟಿ ಚೆನ್ನಾಗೇ ಇರಲ್ಲ. ಏನು ಮಾಡ್ತಾರೆ ಅವ್ರು ಹಂಗೆ ಅಪ್ಲೋಡ್ ಮಾಡ್ತಾರೆ. ಬಟ್ ಇದರಿಂದ ಏನಾಗುತ್ತೆ, ನಿಮ್ಮದು ಜಾಸ್ತಿ ಇಂಪ್ರೆಷನ್ಸ್ ಕಳಿಸಲ್ಲ ಯೂಟ್ಯೂಬು, ಓಕೆನಾ. ಸೊ ಆದಷ್ಟು ಬಂದುಬಿಟ್ಟು ನಿಮ್ಮ ಕ್ವಾಲಿಟಿ ಏನಿದೆ ಅದನ್ನು ಇಂಪ್ರೂವ್ ಮಾಡಿ. ನಿಮ್ಮ ಹತ್ರ ಒಂದು ಫೋನ್ ಇದ್ದರೆ ಸಾಕು, ಬಟ್ ಆ ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ಕ್ವಾಲಿಟಿ ಇರಬೇಕು. ಅದಾದಮೇಲೆ ಮೇಯ್ನಾಗಿ ಬಂದುಬಿಟ್ಟು ನಿಮಗೆ ಎಡಿಟಿಂಗ್ ಬರಬೇಕು, ಓಕೆನಾ. ಈಗ ಅಂದ್ಕೊಳ್ಳಿ, ಈಗ ಒಂದು ವಿಡಿಯೋ ನಾವು ಮಾಡಿದ್ದೀವಿ, ನಾವೇನಾದರೂ ಈಗ ಮಾತಾಡಬೇಕಿದ್ರೆ ಮಿಸ್ಟೇಕ್ ಮಾಡಿದ್ದೀವಿ, ಅದನ್ನು ಈಗ ರಿಮೂವ್ ಮಾಡಬೇಕಂದ್ರೆ ನಮಗೆ ಎಡಿಟಿಂಗ್ ಬರಬೇಕಲ್ವಾ. ಸೊ ಆ ಪಾರ್ಟ್ನ ರಿಮೂವ್ ಮಾಡೋದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ನೀವು VN ಆಗಲಿ ಈಸಿಯಾಗಿ ವಿಡಿಯೋ ಎಡಿಟ್ ಮಾಡ್ಕೋಬೋದು, ಇನ್ ಶಾರ್ಟಲ್ಲೂ ಕೂಡ ಎಡಿಟ್ ಮಾಡ್ಕೋಬೋದು. ಕೈನ್ ಮಾಸ್ಟರ್ ಬಂದುಬಿಟ್ಟು ಪೇಡು. ಸೊ ನಿಮಗೆ ಅಲ್ಲಿ ವಾಟರ್ ಮಾರ್ಕ್ ಸಿಗ್ಬೋದು. ಸೊ ಆದಷ್ಟು ನೀವು ಇನ್ಶಾರ್ಟ್ ಮಾಡ್ಕೋಬೋದು. ಇನ್ಶಾರ್ಟ್ ಬಂದುಬಿಟ್ಟು ಫ್ರೀ, VN ಫ್ರೀ. ಇನ್ನೊಂದು ಬಂದುಬಿಟ್ಟು ಚೆನ್ನಾಗಿ ನೀವು ಇನ್ನೂ ಈಸಿಯಾಗಿ ಎಡಿಟ್ ಮಾಡಬೇಕಂದ್ರೆ ಕ್ಯಾಪ್ಕಟ್ ಅಪ್ಲಿಕೇಶನ್ ಯೂಸ್ ಮಾಡ್ಕೋಬೋದು. ಬಟ್ ಇಂಡಿಯಾದಲ್ಲಿ ಬ್ಯಾನ್ ಇದೆ ಅದರದ್ದು, ಇಂಟರ್ನೆಟ್ ಏನಿದೆ ಅದು. ನೀವೇನು ಮಾಡ್ಬೋದು, VPN ಯೂಸ್ ಮಾಡಿಕೊಂಡು ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಕ್ಯಾಪ್ಕಟ್ಟು. ಅದರಲ್ಲಿ ತುಂಬ ಚೆನ್ನಾಗಿ ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ ಎಲ್ಲ ಬಂದುಬಿಟ್ಟು ಸಿಗುತ್ತೆ, ಓಕೆನಾ ಗೈಸ್. ಸೊ ಅದಾದಮೇಲೆ ಪ್ರೆಸೆಂಟಿಂಗ್, ನೀವು ಹೇಳೋ ಸ್ಟೈಲು ಅಷ್ಟೇ ಸ್ವಲ್ಪ ಇಂಪ್ರೂವ್ ಆಗಬೇಕು. ನಿಮ್ಮದು ಹೇಳೋ ಸ್ಟೈಲ್ ಸ್ಕಿಲ್ಸು ಎಲ್ಲ ಡೆವಲಪ್ ಮಾಡ್ಕೋಬೇಕು, ಓಕೆನಾ. ಸೊ ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಕಷ್ಟ. ಸೊ ನೀವು ನನ್ನ ಹಳೆ ವಿಡಿಯೋ ಹೋಗ್ಬಿಟ್ಟು ನೋಡಿ, ಸೊ ನಾನು ಇಷ್ಟಿಂದ ಇಷ್ಟು ಇಂಪ್ರೂವ್ ಆಗಿದ್ದೀನಾ ಅಂತ ನೀವೇ ಬಂದುಬಿಟ್ಟು ಕಮೆಂಟ್ ಮಾಡ್ತೀರಾ ನನಗೆ, ಓಕೆನಾ. ಸೊ ಆದಷ್ಟು ಬಂದುಬಿಟ್ಟು ಇದಿಷ್ಟು ತಪ್ಪು ಬಂದುಬಿಟ್ಟು ಈ 5 ಪಾಯಿಂಟ್ಸ್ ನಾನು ನಿಮ್ಗೆ ಹೇಳಿದ್ನಲ್ಲ, ಇದಿಷ್ಟು ಪಾಯಿಂಟ್ಸ್ ಬಂದುಬಿಟ್ಟು ಬಿಗ್ನರ್ಸ್ ಮಾಡ್ತಾ ಇರ್ತೀರಾ. ಸೊ ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ಅದಾದಮೇಲೆ ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆಗ ನಿಮ್ಮದು ಚಾನೆಲ್ ಏನಾಗುತ್ತೆ, ಮುಂದಕ್ಕೆ ಹೋಗಿ ಗ್ರೋನೂ ಆಗುತ್ತೆ, ನಿಮ್ಗೆ ಒಳ್ಳೆ ವ್ಯೂಸು ಸಿಗುತ್ತೆ, ನಿಮ್ಮ ಚಾನಲ್ಲು ಮಾನಿಟೈಸೇಷನು ಆಗುತ್ತೆ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.